ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಸ್ವಲ್ಪ ದಿನ ಒಂದು 2 ವೀಕ್ ಆಯಿತು, ಆರೋಗ್ಯ ಯಾಕೋ ಸರಿ ಇಲ್ಲ. ಕೈಕಾಲು ನೋವುಗಳು, ಹಾಗೆಯೇ ಲೆಫ್ಟ್ ಹ್ಯಾಂಡು ನನಗೆಲ್ಲ ಆಪ್ರೇಷನ್ ಆಗಿದೆ. ಆ ಸೈಡು ತುಂಬಾ ಕೈ ನೋವು. ಮೊಬೈಲ್ ಕೂಡ ಹಿಡ್ಕೊಳ್ಲಿಕ್ಕೆ ಆಗಲ್ಲ. ಸೊ ಅದರಿಂದ ವಾಯ್ಸ್ ಕೊಡೋದು ಬೇಡ ಅನಿಸುತ್ತೆ. ಖಂಡಿತವಾಗಿ ವಿಡಿಯೋ ಮಾಡೋದೇ ಬೇಡ ಅನಿಸುತ್ತೆ. ಇವಾಗ ಯೂಟ್ಯೂಬ್ ಮಾಡಿಬಿಟ್ಟಿದ್ದೀನಿ. ಮತ್ತೆ ಹಿಂದೆ ಹೋಗಬಾರ್ದು ಅನ್ನೋ ಛಲದಿಂದ ಮತ್ತೆ ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ, ನನ್ನ ವಿಡಿಯೋನ ನೋಡಿ. ಸ್ವೀಟಿ ಇವತ್ತು ಹಾಫ್ ಡೇ ಫುಲ್ಲು ಅಕ್ಷಯ್ ಜೊತೆಲಿ ಆಟ ಆಡ್ಕೊತಾನೆ ಇದ್ದಾಳೆ. ಅವನಿಗೂ ಕೂಡ ಮಾಡೋಕ್ಕೆ ಕೆಲಸ ಇಲ್ಲ. ಸ್ವೀಟಿ ಜೊತೆಲಿ ಫುಲ್ ಆಟ. ಹೊರಗಡೆ ಮಳೆ ಬರ್ತಾಯಿದೆ, ಅದರಿಂದ ನಾವು ಬಾಗಿಲಾಕೊಂಡು ಲೈಟ್ ಹಾಕ್ಕೊಂಡು ಅವಳ ಜೊತೆಲಿ ಆಟ ಆಡ್ತಾಯಿದ್ದೀವಿ. ಸ್ವೀಟಿಗೆ ಹೇರ್ ಕಟ್ ಮಾಡೋದ್ರಿಂದ ಕ್ಯೂಟಾಗಿ ಕಾಣ್ತಾ ಇದ್ದಾಳೆ ನೋಡಿ. ಅದೆಷ್ಟು ತುಂಟಾಟ ಮಾಡ್ತಾಳೆ ಅಂತ ಹೇಳಿದ್ರೆ ಕೆಳಗಡೆ ಬಿಟ್ಟು ಕುತ್ಕೊಳಕ್ಕೆ ಇಷ್ಟ ಆಗಲ್ಲ. ಅವನು ಕೆಳಗಡೆ ಬಿಟ್ಟ ಅಂತ ಹೇಳಿದ್ರೆ ನನ್ನ ಹತ್ರ ಬರ್ತಾಳೆ, ನಾನು ಬಿಟ್ಟೆ ಅಂತ ಹೇಳಿದ್ರೆ ಅಕ್ಷಯ್ ಹತ್ರ ಹೋಗ್ತಾಳೆ. ಹಾಗೆಯೇ ಅವನು ಆಟ ಆಡಿಸ್ತಾ ಇದ್ದ ಅವಳನ್ನು. ಅವನು ಎಷ್ಟೇ ಹೊಡೀಲಿ ಏನೇ ಮಾಡಲಿ ಮತ್ತೆ ಸ್ವೀಟಿ ಅವನ ಹತ್ರನೇ ಹೋಗ್ತಾಳೆ. ಸೊ ಅವ್ನು ಥ್ಯಾಂಕ್ಸ್ ಕೊಡು ಅಂತ ಕೇಳಿದ್ರೆ ಅವಳು ಕೊಟ್ಟೇ ಇಲ್ಲ, ಲಾಸ್ಟಿಗೂ ಕೊಟ್ಟಿಲ್ಲ. ಅವನು ಒಂದು ಹೊಡೆದ್ರೂ ಕೊಟ್ಟಿಲ್ಲ. ಅವಳು ಅವನಿಗೆ ಗದರಿಸ್ತಾ ಇದ್ದಾಳೆ ಕೊಡಲ್ಲ ಅಂತ ಹೇಳಿ. ಬಟ್ ಅವನು ಕೇಳ್ತಾ ಇದ್ದಾನೆ, ಕೊಡ್ತಾನೇ ಇಲ್ಲ. ಲಾಸ್ಟಿಗೂ ಅವಳು ಥ್ಯಾಂಕ್ಸ್ ಕೊಟ್ಟಿಲ್ಲ. ಅವಳು ಕೂಡ ಗೊರ್ರ ಅಂತ ಇದ್ದಾಳೆ. ನಮ್ಮ ಸ್ವೀಟಿನ ಎಲ್ಲ ವೀಡಿಯೋದಲ್ಲೂ ಕೇಳ್ತೀರಾ ಸ್ವೀಟಿ ಸ್ವೀಟಿ ಅಂತ ಹೇಳಿ. ನಿಮ್ಮೆಲ್ಲರ ಆಶೀರ್ವಾದ ಸ್ವೀಟಿ ಮೇಲೆ ಯಾವಾಗಲೂ ಇರಲಿ. ನಮ್ಮ ಸ್ವೀಟಿ ಚೆನ್ನಾಗಿ ಆರೋಗ್ಯದಿಂದ ಇರಲಿ. ಸೊ ಅಕ್ಷಯ್ಗೆ ಸ್ವಲ್ಪ ಪಾತ್ರೆ ಇತ್ತು, ಎಲ್ಲ ಕ್ಲೀನ್ ಮಾಡೋಕ್ಕೆ ಹೇಳಿದ್ದೆ. ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಮಳೆ ಇವಾಗ ನಿಂತಿದೆ, ಮತ್ತೆ ಬರುತ್ತೆ ಅನ್ಸುತ್ತೆ. ಫುಲ್ಲು ಮೋಡ ಆಗಿದೆ, ಬಿಸಿಲು ಮಳೆ. ಸ್ವಲ್ಪ ಬಿಸಿಲು ಬರುತ್ತೆ, ಹಾಗೆಯೇ ಮಳೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ಕೆಲಸ ಮುಗೀತು ಅಂದರೆ ಸ್ವೀಟಿ ಅವಳಿಗೆ ಥ್ಯಾಂಕ್ಸ್ ಕೊಡೋ ತನಕನೂ ಬಿಡಲೇ ಇಲ್ಲ. ಅವಳು ಕೊಟ್ಟಿಲ್ಲ, ಅವಳು ಲಾಸ್ಟಿಗೂ ಕೊಟ್ಟಿಲ್ಲ. ಎಷ್ಟು ಕೇಳಿದ್ರೂ ಕೊಟ್ಟಿಲ್ಲ ಅವಳು ನೋಡಿ. ಅವಳು ಬೈತಾನೇ ಇದ್ದಾಳೆ. ಅಕ್ಷಯ್ಗೆ ರಾಖಿ ಕಟ್ಟಿದ್ರು, ಸೊ ಸ್ವೀಟಿಗೆ ಒಂದು ರಾಖಿ ಕಟ್ಟಿದ್ದಾರೆ ಕತ್ತಿಗೆ ನೋಡಿ. ಅವಳು ಥ್ಯಾಂಕ್ಸ್ ಕೊಡೋದೇ ಇಲ್ಲ ಅಂತ ಹೇಳಿ. ನಮ್ಮ ಸ್ವೀಟಿಗೆ ಕೋಪ ಜಾಸ್ತಿ. ಏನಾದ್ರು ಕೊಡಬೇಡ ಅಂತ ಹೇಳಿದ್ರೆ ಕೊಡೋದೇ ಇಲ್ಲ. ಮಳೆ ಮತ್ತೆ ಬಂತು. ಇವನು ನೋಡಿ, ಮಳೆಯಲ್ಲಿ ನೆನೆಬೇಡ ಅಂತ ಹೇಳಿದ್ರೆ ಕೇಳ್ತಾನೇ ಇಲ್ಲ. ಸರಿ, ಇನ್ನೇನು ಮಾಡೋದು, ಹೇಳಿದ್ದು ಕೇಳಲ್ಲ. ನನಗೂ ಸ್ವೀಟಿಯಲ್ಲೆಲ್ಲ ಓಡಾಡ್ತಾಳಲ್ವ, ಸೊ ನಾನು ಮಾಡಿ ಇದೇ ಚಾನ್ಸ್ ಅಂದ್ಬಿಟ್ಟು ನಾನು ಸ್ವಲ್ಪ ಅದನ್ನೆಲ್ಲ ಗುಡಿಸು ಅಂತ ಹೇಳಿದೆ. ಮಾಡಿನ ಎಲ್ಲ ಗುಡಿಸ್ತಾ ಇದ್ದಾನೆ ನೀಟಾಗಿ. ಏನೂ ಇಲ್ಲ ಗಲೀಜು, ಸ್ವಲ್ಪ ಮಣ್ಣೆಲ್ಲ ಇರುತ್ತಲ್ವ, ಸೊ ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡು ಅಂತ ಹೇಳಿದೆ. ಹೇಗೂ ಮಳೇಲಿ ನೆನಿತಾನೆ, ಹೇಳಿದರೆ ಕೇಳಲ್ಲ. ಸೊ ಅವನಿಗೊಂದು ಕೆಲಸ ಕೊಟ್ಟಿದ್ದೀನಿ, ಮಾಡಿ ಎಲ್ಲ ನೀಟಾಗಿ ಗುಡಿಸ್ಬಿಟ್ಟು ಅಂತ ಹೇಳಿ. ಮಳೆ ಬಂದಾಗ ಹೊರಗಡೆ ಇರಬೇಡ, ಗುಡುಗು ಸಿಡ್ಲೆಲ್ಲ ಬರ್ತಾ ಇರುತ್ತೆ ಅಂತ ಹೇಳಿದ್ರೆ ಕೇಳಲ್ಲ. ನೋಡಿ ಎಷ್ಟು ನೀರು ಆ ಕಂಪನಿ ಹೊರಗಡೆಯಿಂದ ಹೋಗ್ತಾ ಇದೆ. ಕಚ್ಚಡ ಎಲ್ಲ ಅಲ್ಲೇ ಬಿಸಾಕ್ತಾರೆ, ಕಸನ ನೋಡಿ. ಈ ಚಿಕ್ಕ ಚಿಕ್ಕ ಮಕ್ಕಳು ನೋಡಿ ಅಲ್ಲೇ ನೀರು ನೋಡ್ತಾ ಇದ್ದಾರೆ. ಸೊ ಎಲ್ಲಾದರೂ ಬೈ ಚಾನ್ಸ್ ಅದರೊಳಗೆ ಬಿದ್ದೋದ್ರು ಅಂದರೆ, ಹೀಗೆ ಅಲ್ವಾ ಮಕ್ಕಳೆಲ್ಲ ಚರಂಡಿಯಲ್ಲಿ ಬಿದ್ದೋದ್ರು ಎಲ್ಲ ಹೇಳ್ತಾರೆ ನೋಡಿ. ಮಕ್ಕಳು, ಅದು ಚರಂಡಿ, ಅದು ದೊಡ್ಡ ಚರಂಡಿ, ಅದು ಫುಲ್ಲು ನೀರು ಹೋಗ್ತಾ ಇದೆ. ಇದು ಚಿಕ್ಕ ಮಕ್ಕಳು.
ಹೂವಿನ ಗಿಡಕ್ಕೆಲ್ಲ ಚೆನ್ನಾಗಿ ನೀರು ಬರ್ತಾಯಿದೆ. ಸೊ ಇವನು ಇಡೀ ಮಾಡಿನೂ ಗುಡಿಸ್ತಾ ಇದ್ದಾನೆ. ನಾನು ಆ ಕಡೆ ಎಲ್ಲ ಗುಡಿಸ್ಬೇಡ, ಸೊ ಇದಿಷ್ಟಕ್ಕೆ ಗುಡಿಸು ಅಂತ ಹೇಳ್ತಾ ಇದ್ದೀನಿ. ಊರ ಕಡೆ ಎಲ್ಲ ಹೂವಿನ ಗಿಡ ಎಷ್ಟಿರುತ್ತೆ, ಬಟ್ ಇಲ್ಲಿ ಒಂದು ಗಿಡ 150 ರೂಪಾಯಿ 120 ರೂಪಾಯಿ ಕೊಟ್ಟು ತಗೊಂಡು ಬಂದಿದ್ದೆ ನಾನು 2 ಗಿಡನ. ಚೆನ್ನಾಗಿದೆ, ಹೂವು ಬಿಡ್ತಾನೂ ಇದೆ. ಎಷ್ಟು ಒಂದು ಅರ್ಧ ಗಂಟೆಲಿ ಅಷ್ಟು ಮಳೆ ಬಂತು ನೋಡಿ. ನಾನು ಈಗಿದ್ದೀನಿ, ಕೈ ನೋವು ಫುಲ್ಲು, ಎಡಗಡೆ ಕೈ ನೋವು, ಮೊಬೈಲ್ ನೋಡೋಕ್ಕೂ ಆಗಲ್ಲ. ಸೊ ನಮ್ಮ ಮನೆಯವ್ರು ಬಂದರು. ಸ್ವೀಟಿಗೆ ಅವ್ರು ಬಂದ ತಕ್ಷಣವೇ ಎತ್ಕೊಂಡು ಸ್ವಲ್ಪ ಮುದ್ದಾಡಿ ಅವಳಿಗೆ ಪ್ರೀತಿ ಮಾಡಬೇಕು, ಇಲ್ಲಾಂದರೆ ಈ ಥರ ಕೋಪ ಬರುತ್ತೆ ಅವಳಿಗೆ. ಸೊ ನಾನು ಸ್ನಾನ ಎಲ್ಲ ಮಾಡಿಕೊಂಡು ನಮ್ಮ ಮನೆಯವ್ರ ಜೊತೆಲಿ ಮಾತಾಡ್ತಾ ಕೂತ್ಕೊಂಡಿದ್ದೆ. ನನ್ನ ಫೇಸ್ ನೋಡಿ ಪಿಗ್ಮೆಂಟೇಷನ್ ಆಗಿದೆ. ಯೂಟ್ಯೂಬಲ್ಲಿ ಏನೇನೋ ಹೇಳ್ತಾರೆ ಅದನ್ನೆಲ್ಲ ಮಾಡ್ತೀನಿ ನಾನು. ಅದ್ರ ಸ್ವಲ್ಪ ಕಮ್ಮಿ ಆಗಿದೆ. ಈ ಸೈಡು ಸ್ನಾನ ಮಾಡಿ ಬಂದಿದ್ದೀನಲ್ವ, ಸ್ವಲ್ಪ